ನಮ್ಮ ಎಲ್ಲ KCT ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ನಮ್ಮ ರ್ಯಾಂಕ್ 50,000 ಮೇಲಿದೆ, ನಮಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಬ್ರಾಂಚ್ ಸಿಗ್ಬೋದು, ಲಾಸ್ಟ್ ಇಯರ್ ನನ್ನ ರ್ಯಾಂಕ್ಗೆ ಯಾವೆಲ್ಲ ಕಾಲೇಜ್ ಸಿಕ್ಕಿದೆ, ಈ ರೀತಿ ಡೌಟ್ಸ್ ಇರುತ್ತೆ. ಇದನ್ನು ನೀವು ಯೂಟ್ಯೂಬರ್ಸ್ಗೆ ಕಮೆಂಟ್ಸು ಕೂಡ ಆಗ್ತಾ ಇರ್ತೀರಾ ಮತ್ತು ನಿಮ್ಮ ಸೀನಿಯರ್ಸ್ನು ಕೂಡ ಕೇಳ್ತಿರ್ತೀರಾ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಈ ಒಂದು ಕಟ್ ಆಫ್ನ ನೋಡಿಕೊಂಡು ಲಾಸ್ಟ್ ಇಯರ್ ನಿಮ್ಮ ರ್ಯಾಂಕ್ಗೆ ಯಾವೆಲ್ಲ ಕಾಲೇಜ್ ಸಿಕ್ಕಿತ್ತು, ಯಾವ ಬ್ರಾಂಚ್ಗಳು ಸಿಕ್ಕಿತ್ತು, ಇದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಮತ್ತು ನಿಮ್ಮ ಆಪ್ಷನ್ ಟ್ರೀ ಯಾವಾಗ ಸ್ಟಾರ್ಟ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಎಲ್ಲಿ ಸಿಗುತ್ತೆ, ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ KCT ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ನಿಮ್ಮ ರೇಂಜಲ್ಲೇ ಎಷ್ಟು ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಬಂದಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಆಪ್ಷನ್ ಟ್ರೀ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಡೌಟ್ ಇರುತ್ತೆ ಅಲ್ವಾ. ಸೊ ನಿಮ್ಮ ಆಪ್ಷನ್ ಟ್ರೀ KA ಅವರು ಹೇಳಿರೋ ಪ್ರಕಾರ ಮಂಡೇ ಅಥವಾ ಟ್ಯೂಸ್ಡೇ ಸ್ಟಾರ್ಟ್ ಆಗ್ಬೋದು. ಸೊ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ನಿಮ್ಗೊಂದು ಶೆಡ್ಯೂಲ್ ಬರುತ್ತೆ, ಅಲ್ಲಿಂದ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ರಿಲೀಸ್ ಮಾಡ್ತಾರೆ, ಒಂದು ಲಿಂಕ್ ರಿಲೀಸ್ ಮಾಡ್ತಾರೆ KA ವೆಬ್ಸೈಟಲ್ಲಿ, ಅದ್ರ ಮುಖಾಂತರ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ತುಂಬ ಸಿಂಪಲ್ ಆಗಿರುತ್ತೆ. ಅದಕ್ಕಿಂತ ತುಂಬ ಇಂಪಾರ್ಟೆಂಟು ನಿಮ್ಮ ಕಾಲೇಜ್ ಲಿಸ್ಟು. ಸೊ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡೋದಕ್ಕೆ ನೀವು ಈಗಲಿಂದನೇ ವರ್ಕ್ ಮಾಡಬೇಕು. ಯಾವ ಕಾಲೇಜ್ ಬೇಕು, ಯಾವ ಬ್ರ್ಯಾಂಚ್ ಬೇಕು, ಸೊ ಯಾವುದು ಈಗ ನಿಮ್ಮ ರ್ಯಾಂಕ್ ತಕ್ಕಂತೆ ಸಿಗ್ಬೋದು, ಇದನ್ನು ನೀವು ರಿಸರ್ಚ್ ಮಾಡಿ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು. ಈಗ ಆಲ್ರೆಡಿ ನೀವು ಪ್ರಿಪೇರ್ ಮಾಡಿರಬೇಕು, ಇಲ್ಲಾಂದರೆ ಆಲ್ರೆಡಿ ಲೇಟ್ ಆಗಿದೆ ಅಂತಲೇ ಅರ್ಥ. ಸೊ ನಿಮಗೆ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕೆ ತುಂಬ ಈಸಿ ಆಗಲಿ ಅಂತಲೇ ನಮ್ಮ ಟೀಮ್ ಕಡೆಯಿಂದ ಕಾಲೇಜ್ ಪ್ರಿಡಿಕ್ಟರ್ನ ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮಗೆ ನೀವು ಯಾವ ಬ್ರಾಂಚ್ನ ಸೆಲೆಕ್ಟ್ ಮಾಡ್ತೀರಾ ಮತ್ತು ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ತೀರಾ ಮತ್ತು ನಿಮ್ಮ ರ್ಯಾಂಕ್ ಎಷ್ಟು ಎಂಟ್ರಿ ಮಾಡ್ತೀರಾ, ಅದ್ರ ಪ್ರಕಾರ ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4 ಅದು 2025, 2024, 2023 3 ವರ್ಷದ್ದು ಕಟ್ ಆಫ್ನ ಕೊಡ್ತಾರೆ. ಅದರ ಜೊತೆಗೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಕಾಲೇಜ್ ಕಷ್ಟ ಇದೆ ಮತ್ತು ಯಾವ ಕಾಲೇಜ್ ನಿಮಗೆ ಪಕ್ಕಾ ಸಿಗ್ಬೋದು, ಸೊ ಪ್ರಾಬಬಿಲಿಟಿ ಚಾನ್ಸಸ್ ಇದೆ, ಇದನ್ನು ಈ ರೀತಿ ರೀಚು ಮತ್ತು ಸೇಫು, ಯಾವುದು ಕಷ್ಟ ಇದೆ ಅದನ್ನು ಟಫ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇದೇ ಆರ್ಡ್ರಲ್ಲಿ ನೀವು ಬೇಕಾದರೆ ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ಆಲ್ರೆಡಿ ಕ್ಯಾಟಗರಿ ವೈಸ್ ಕಟ್ ಆಫ್ನ ಮೋರ್ ದೆನ್ 400 ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿ ಈಗ ಆಲ್ರೆಡಿ ಕಾಲೇಜ್ ಲಿಸ್ಟ್ನು ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಯೂಸ್ ಇರೋದಕ್ಕೆ ಮಾತ್ರ ಪರ್ಚೇಸ್ ಮಾಡಿರೋದು, ಅದರಿಂದ ಇದನ್ನು ಕೂಡ ಅದೇ ರೀತಿ ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಜಸ್ಟ್ 99 ರೂಪೀಸ್ ಪೇ ಮಾಡಿದ್ರೆ ಸಾಕು, ನಿಮಗೆ ಈ ಒಂದು ರಿಪೋರ್ಟ್ ಸಿಗುತ್ತೆ. ಇದರ ಡೈರೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ನಿಮ್ಮ ನೇಮ್ ಎಂಟ್ರಿ ಮಾಡ್ತೀರಾ ಮತ್ತು ನಿಮ್ಮ ರ್ಯಾಂಕ್ನ ಎಂಟ್ರಿ ಮಾಡ್ತೀರಾ ಮತ್ತು ಕ್ಯಾಟಗರಿ ಚೂಸ್ ಮಾಡ್ತೀರಾ, ಯಾವುದು ನಿಮ್ದು ಯಾವುದು ಅದನ್ನು ಚೂಸ್ ಮಾಡ್ಕೊಳ್ಳಿ ಮತ್ತು ಯಾವೆಲ್ಲ ಕೋರ್ಸಸ್ ನಿಮಗೆ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಈಗ ನಾನು ಕಂಪ್ಯೂಟರ್ ಸೈನ್ಸ್ ಚೂಸ್ ಮಾಡ್ತೀನಿ. ಸೊ ಕಂಪ್ಯೂಟರ್ ಸೈನ್ಸ್ ಮತ್ತು EC ಕೆಲವೊಂದಷ್ಟು ಬ್ರ್ಯಾಂಚ್ ಇದೆ, ಅದನ್ನು ನಾನು ಈಗ ಚೂಸ್ ಮಾಡ್ತೀನಿ. ಈಗ ಕಂಪ್ಯೂಟರ್ ಸೈನ್ಸ್ ಚೂಸ್ ಮಾಡಿದೆ. ನೆಕ್ಸ್ಟು EC 3 ಅದನ್ನು ಚೂಸ್ ಮಾಡ್ತೀನಿ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು. ಸೊ EC ಚೂಸ್ ಮಾಡಿ ಅಪ್ಲೈ ಸೆಕ್ಷನ್ ಅಂತ ಕೊಟ್ಟೆ. ಅದಾದಮೇಲೆ ಅನಲೈಸ್ ಮೈ ಕಾಲೇಜ್ ಅಂತ ಕೊಟ್ಟಾಗ ಈ ರೀತಿ ನಿಮಗೆ ಪ್ರಿಪೇರ್ ಆಗುತ್ತೆ ಒಂದು ರಿಪೋರ್ಟು. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ 99 ರೂಪೀಸ್ನ ಪೇ ಮಾಡಿದ್ರೆ ಸಾಕು. ಅದರಲ್ಲಿ ನಿಮಗೆ ಎಷ್ಟು ಕಾಲೇಜ್ ಸೇಫ್ ಇರುತ್ತೆ, ಯಾವುದು ನಿಮ್ಮ ರ್ಯಾಂಕ್ ರೇಂಜಲ್ಲಿದೆ ಸಿಗ್ಬೋದು, ನಿಮಗೆ ಯಾವುದು ಕಷ್ಟ ಇದೆ, ಈ ರೀತಿ ನಿಮಗೆ ಅನಲೈಸ್ ಮಾಡಿ ಒಂದು ರಿಪೋರ್ಟ್ನ ಪ್ರಿಪೇರ್ ಮಾಡುತ್ತೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ 99 ರೂಪೀಸ್ನ ಪೇ ಮಾಡಿದ್ರೆ ಸಾಕು. ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಈಗ ನಾನು ಇದನ್ನು ಯಾವ ರೀತಿ ಪೇ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಯಾವುದನ್ನಾದ್ರೂ ಯೂಸ್ ಮಾಡ್ಕೋಬೋದು. ನಾನೀಗ ಈ QR ಕೋಡ್ನ ಸ್ಕ್ಯಾನ್ ಮಾಡ್ತೀನಿ, ನೀವು ಡೈರೆಕ್ಟಾಗಿ ಗೂಗಲ್ ಪೇಯಿಂದನೇ ಪೇ ಮಾಡ್ಬೋದು. ಆಲ್ರೆಡಿ ಮೋರ್ ದೆನ್ 400 ಸ್ಟೂಡೆಂಟ್ಸು ಕ್ಯಾಟಗರಿ ವೈಸ್ ಕಟ್ ಆಫ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಇದು ಹೊಸ ಟೂಲು, ಇದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ ನೋಡ್ತೀನಿ. ಸೊ ತುಂಬ ಯೂಸ್ ಆಗುತ್ತೆ. ಬೇಕು ಅಂದರೆ ಕ್ಯಾಟಗರಿ ವೈಸ್ ಕಟ್ ಆಫ್ನ ನೀವು ಪರ್ಚೇಸ್ ಮಾಡ್ಬೋದು, ಜೊತೆಗೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನೇ ಬೇಕಾದರೆ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ನಿಮ್ಮ ಆಪ್ಷನ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ಓಕೆನಾ. ಈಗ ನಾನು ಪೇಮೆಂಟ್ ಮಾಡಿದ್ದೀನಿ, ಪ್ರೊಸೆಸಿಂಗ್ ಆಗ್ತಾಯಿದೆ. ನೀವು ಏನೂ ಕೂಡ ಪ್ರೆಸ್ ಮಾಡಬೇಡಿ. ಪೇಮೆಂಟ್ ಆದಮೇಲೆ ಅದೇ ಆಟೋಮೆಟಿಕ್ಕಾಗಿ ಎಲ್ಲನೂ ಮಾಡುತ್ತೆ. ಓಕೆನಾ. ಈಗ ಪೇಮೆಂಟ್ ಆಯಿತು, 4 ಸೆಕೆಂಡ್ಸ್ ವೆಯ್ಟ್ ಮಾಡಿ ಅಂತ ತೋರಿಸ್ತಾ ಇದೆ. ವೆಯ್ಟ್ ಮಾಡ್ತಾಯಿದ್ದೀನಿ. PDF ಜನ್ರೇಟ್ ಆಗ್ತಾಯಿದೆ. ಆಟೋಮೆಟಿಕ್ಕಾಗಿ ಈ ರೀತಿ ಡೌನ್ಲೋಡ್ ಆಗುತ್ತೆ. ನೀವು ಜಸ್ಟ್ ಅದನ್ನು ಓಪನ್ ಮಾಡ್ಕೋಬೇಕಷ್ಟೇ. ಸೊ ಈಗ ನಾವು ಓಪನ್ ಅಂತ ಕ್ಲಿಕ್ ಮಾಡಿದೆ. ನೋಡಿ ನಾನು ಎಷ್ಟು ಸೆಲೆಕ್ಟ್ ಮಾಡಿದ್ದು, 50,000 ರ್ಯಾಂಕು. ನನ್ನ ಕ್ಯಾಟಗರಿ ಯಾವುದು, ಜನರಲ್ ಮೆರಿಟು. ಎಷ್ಟು ಬ್ರಾಂಚಸ್ನ ಚೂಸ್ ಮಾಡಿದೆ, 3 ಬ್ರಾಂಚಸ್ಸು. EC 3 ಕಂಪ್ಯೂಟರ್ ಸೈನ್ಸ್. ಸೊ ಯಾವಾಗ ಜನ್ರೇಟ್ ಮಾಡಿದ್ದು ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಈಗ 50,000 ರ್ಯಾಂಕ್ ಇದೆ ಅಲ್ವಾ. ಸೊ 50,000 ರ್ಯಾಂಕ್ ಇದೆ. ಇಲ್ಲಿ ನೋಡಿದ್ರೆ 200 ಇರೋದನ್ನು ಕಟ್ ಆಫು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ. ಬಟ್ ಏನಕ್ಕೆ ಅಂತ ಹೇಳಿದ್ರೆ, ನೀವು ಆಪ್ಷನ್ ಟ್ರೀ ಮಾಡಬೇಕಾದ್ರೆ ಯಾವೆಲ್ಲ ಕಾಲೇಜ್ ನಿಮಗೆ ಸಿಗಲ್ಲ ಅಂತ ಗೊತ್ತಿರುತ್ತೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಬೇಕಾದರೆ ನೀವು ಅದನ್ನು ಕೂಡ ಟಾಪ್ ಅಲ್ಲಿ ಹಾಕಿದ್ರೆ ಏನೂ ತೊಂದರೆ ಇಲ್ಲ. ಇದೆಲ್ಲ ಟಾಪ್ ಕಾಲೇಜು. ಓಕೆನಾ. ಈಗ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ, ಇದೆಲ್ಲ ಒಂದು ಸ್ವಲ್ಪ ಟಫ್ ಇದೆ ನಿಮ್ಮ ರ್ಯಾಂಕ್ಗೆ. ಇಲ್ಲಿಂದ ನೋಡಿ ಪ್ರಾಬಬಿಲಿಟಿ ಇದೆ ನೋಡಿ,
40,000 ಇದೆ. ಯಾವ ಕಾಲೇಜು? ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸೇ ಸಿಗ್ಬೋದು. ಫಸ್ಟ್ ರೌಂಡಲ್ಲಿ 40,000 ಇದೆ, ಸೆಕೆಂಡ್ ರೌಂಡಲ್ಲಿ 50,000 ಇದೆ. ಅದರಿಂದ ನಿಮಗೆ ಪ್ರಾಬಬಿಲಿಟಿ ಚಾನ್ಸ್ ಇದೆ ನಿಮಗೆ ಸಿಗೋದು, ಅದಕ್ಕೆ ರೀಚ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ ಕೆಳಗಡೆ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದರಲ್ಲಿ EC ಸಿಗ್ಬೋದು, ಅದಕ್ಕೆ ರೀಚ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ನಿಮ್ಮ ರ್ಯಾಂಕಿಗಿಂತ ಜಾಸ್ತಿ ಬಂದಿರುತ್ತೆ ನೋಡಿ ಇಲ್ಲಿ, ಇದನ್ನು ಸೇಫ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ನನ್ನ ರ್ಯಾಂಕೆ 50,000 ಇದೆ, ಬಟ್ ಆ ಕಾಲೇಜ್ ಕಟ್ ಆಫೇ 55,000 ಇದೆ, ಸೆಕೆಂಡ್ ರೌಂಡಲ್ಲಿ 90,000 ಇದೆ. ಈ ರೀತಿ ಇದ್ದಾಗ ನಿಮಗೆ ಅದನ್ನು ಸೇಫ್ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಈ ಕಾಲೇಜ್ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ, ಓಕೆನಾ. ಸೊ ಈ ರೀತಿ ವರ್ಕ್ ಆಗೋದು. ಇದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಮೋರ್ ದೆನ್ 400 ಸ್ಟೂಡೆಂಟ್ಸು ಕ್ಯಾಟಗರಿ ವೈಸ್ ಕಟ್ ಆಫ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಯೂಸ್ ಇದೆ, ಅದಕ್ಕೆ ಮಾತ್ರ ಅವ್ರು ಪರ್ಚೇಸ್ ಮಾಡಿರೋದು. ಯೂಸ್ ಇಲ್ಲ ಅಂದರೆ ಸುಮ್ಮನೆ ಯಾರು ಕೂಡ ಪರ್ಚೇಸ್ ಮಾಡಲ್ಲ. ಇದನ್ನು ಕೂಡ ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು, ನೀವು ಈಗಂತೂ ಇದನ್ನು ಕೂತ್ಕೊಂಡು ಪ್ರಿಪೇರ್ ಮಾಡ್ತೀನಿ, ಫಸ್ಟ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಮತ್ತು 2023 ಕಟ್ ಆಫು, 2024 ಕಟ್ ಆಫು ಎಲ್ಲನೂ ಗ್ಯಾದರ್ ಮಾಡಿ ಮತ್ತು ನಿಮ್ಮ ಬ್ರ್ಯಾಂಚ್ ವೈಸ್ ಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅಂತಲೇ ನಿಮ್ಗೆ ಈಸಿ ಆಗಲಿ ಅಂತಲೇ ಈ ರೀತಿ ಮಾಡಿರೋದು. ಸೊ ಸ್ಮಾಲ್ ಅಮೌಂಟ್ ಇಟ್ಟಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇದು ವೆಬ್ಸೈಟ್ ಚಾರ್ಜಸ್ ಆಗುತ್ತೆ, ಮತ್ತು ನಮ್ಮದೇ ಒಂದು ಟೀಮ್ ಇದೆ, ಅವರೆಲ್ಲರಿಗೂ ಕೂಡ ಅಮೌಂಟ್ ಪೇ ಮಾಡಬೇಕು. ಸೊ ಅದಕ್ಕಷ್ಟೇ ಸ್ಮಾಲ್ ಅಮೌಂಟ್ನ ಚಾರ್ಜ್ ಮಾಡ್ತಾ ಇರೋದು. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ನಿಮ್ಮ ಕಾಲೇಜ್ ಲಿಸ್ಟ್ನ ನೀವೇ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು, ಓಕೆನಾ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಆ ಒಂದು ವೆಬ್ಸೈಟಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಸಿಗುತ್ತೆ, ಮತ್ತು ಈ ಒಂದು ಕಾಲೇಜ್ ಪ್ರಿಡಿಕ್ಟರ್ ಟೂಲ್ ಇರುತ್ತೆ. ಇದರ ಜೊತೆಗೆ ನೀವೇನಾದರೂ ಆಪ್ಷನ್ ಲಿಸ್ಟ್ನ ನಮ್ಮ ಟೀಮ್ ಕಡೆಯಿಂದ ಪಡ್ಕೋಬೇಕಂದ್ರೆ ಕ್ಯಾಟಗರಿ ವೈಸ್ ಈಗ ಏನು ಕಟ್ ಆಫ್ ಇರುತ್ತೆ ಅದರಲ್ಲಿ ನಿಮಗೆ ಜಸ್ಟು ಯಾವ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇದೆ ಅದು ಮಾತ್ರ ಮೆನ್ಷನ್ ಆಗಿರುತ್ತೆ. ನೀವು ಆಪ್ಷನ್ ಪ್ರಿಪೇರ್ ಮಾಡೋದಕ್ಕಾಗಲ್ಲ. ಸೊ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಆಪ್ಷನ್ ಬೇಕು ಅಂದರೆ ಅದನ್ನು ಕೂಡ ನೀವು ಅಲ್ಲಿ ಚೂಸ್ ಮಾಡ್ಬೋದು. ಆಪ್ಷನ್ ಇದೆ ಕೌನ್ಸಿಲಿಂಗಲ್ಲಿ, ನಿಮಗೆ ತೋರಿಸ್ಕೊಡ್ತೀನಿ ಒಂದ್ಸಲಿ ಏನೆಲ್ಲ ಇದೆ ನಮ್ಮ ವೆಬ್ಸೈಟಲ್ಲಿ ಅಂತ. ನೀವು ಆವಾಗಲೇ ಪ್ರೆಡಿಕ್ಟ್ ಮಾಡಿರೋದನ್ನ ಬೇಕಾದ್ರೆ ಮತ್ತೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ರಿಪೋರ್ಟ್ ಅಂತ ಇರುತ್ತಲ್ಲ, ಸೊ ಇದನ್ನು ಡೌನ್ಲೋಡ್ ಅಂತ ಕೊಟ್ಟರೆ ಮತ್ತೆ ಜನ್ರೇಟ್ ಆಗಿ ನಿಮಗೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಮತ್ತು ಈಗ ನಮ್ಮ ವೆಬ್ಸೈಟಲ್ಲಿ ಏನೆಲ್ಲ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಈ ರೀತಿ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಸೈಡಲ್ಲಿ ಆಪ್ಷನ್ ಬರುತ್ತೆ ನೋಡಿ. ಇದರಲ್ಲಿ ಕಾಲೇಜ್ ಪ್ರಿಡಿಕ್ಟರ್ ಇದೆ, ಕೌನ್ಸಿಲಿಂಗ್ ಸಪೋರ್ಟ್ ಇದೆ, ಮತ್ತು ಸ್ಟೋರ್ ಇದೆ. ಅಂದರೆ ನೀವು ಕ್ಯಾಟಗರಿ ವೈಸ್ ಕಟ್ ಆಫ್ನು ಪರ್ಚೇಸ್ ಮಾಡ್ಬೋದು. ಈಗ ನಾನು ಕಾಲೇಜ್ ಪ್ರಿಡಿಕ್ಟರಲ್ಲಿ ಇದ್ದೀನಿ. ಸೇಮ್ ಇದನ್ನು ಜಸ್ಟ್ 99 ರುಪೀಸು. ಇಲ್ಲಿ ನಿಮ್ಮ ಡೇಟಾನ ಎಂಟ್ರಿ ಮಾಡ್ತೀರಾ, ನಿಮಗೆ ಯಾವ ಕಾಲೇಜ್ ಬೇಕು, ಯಾವ ಬ್ರ್ಯಾಂಚ್ ಬೇಕು, ಯಾವ ಕ್ಯಾಟಗರಿ ನಿಮ್ಮದು ಅಂತ. ಅದಾದಮೇಲೆ ಕೌನ್ಸಿಲಿಂಗ್ ಸಪೋರ್ಟು, ಸೊ ಆಪ್ಷನ್ ಲಿಸ್ಟು ಮತ್ತು ಪರ್ಸ್ನಲ್ ಗೈಡೆನ್ಸು ಇದನ್ನೆಲ್ಲ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. 499 ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಾಲೇಜ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ. ಜಸ್ಟ್ ಕಾಲೇಜ್ ಲಿಸ್ಟ್ ಕೊಡ್ತೀವಿ, ಬಟ್ ಆಪ್ಷನ್ ನೀವು ಮಾಡಬೇಕು, ಓಕೆನಾ. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟು ಪ್ರೀಮಿಯಮ್ ಮೆಂಟರ್ಶಿಪ್ ಅಂದರೆ ನಿಮಗೆ ಕಾಲೇಜ್ ಲಿಸ್ಟ್ ಜೊತೆಗೆ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಸೊ ಈ ರೀತಿ ನಿಮಗೆ ಅಲ್ಲೇ ಮೆನ್ಷನ್ ಆಗಿರುತ್ತೆ, ಕ್ಲಿಯರಾಗಿ ಒಂದ್ಸಲ ನೋಡ್ಕೊಳ್ಳಿ. ಮತ್ತು ನೀವೇನಾದರೂ ಪ್ರೀಮಿಯಂ ಮೆಂಟರ್ಶಿಪ್ನ ತೊಗೊಂಡ್ರೆ ಈ ಒಂದು ಕಾಲೇಜ್ ಪ್ರಿಡಿಕ್ಟರ್ ಟೂಲ್ನ ನೀವು ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೋದು. ನಿಮಗೆ ಒಂದು ಕೂಪನ್ ಕೋಡ್ ಕೊಡ್ತೀವಿ, ಜಸ್ಟ್ ಅದನ್ನು ಎಂಟ್ರಿ ಮಾಡಿದ್ರೆ ಸಾಕು, ನೀವು ಎಷ್ಟು ಸಲನಾದರೂ ಈ ಒಂದು ಕಾಲೇಜ್ ಪ್ರಿಡಿಕ್ಟರ್ ಟೂಲ್ನ ಯೂಸ್ ಮಾಡ್ಕೋಬೋದು. ಸೊ ಯಾರೆಲ್ಲ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ತೀರಾ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಇದರ ಜೊತೆಗೆ ಸ್ಟೋರ್ ಅಂತ ಇದೆ. ಸೊ ಇದರಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಇದನ್ನೇ ಆಲ್ರೆಡಿ ಮೋರ್ ದೆನ್ 400 ಸ್ಟೂಡೆಂಟ್ಸು ಇದನ್ನು ಪರ್ಚೇಸ್ ಮಾಡಿದ್ದಾರೆ, ಓಕೆನಾ. ಬೈನೋ ಅಂತ ಕ್ಲಿಕ್ ಮಾಡಿ ನಿಮ್ದು ಯಾವ ಕ್ಯಾಟಗರಿ ಅದನ್ನು ಚೂಸ್ ಮಾಡ್ಕೊಳ್ಳಿ, ಪೇಮೆಂಟ್ ಮಾಡಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಿ, ಆಟೋಮೆಟಿಕ್ಕಾಗಿ ನಿಮಗೆ ಒಂದು ವಾಟ್ಸಪ್ ಚಾನಲ್ ಬರುತ್ತೆ, ಓಕೆನಾ. ಇದಾದಮೇಲೆ ನೆಕ್ಸ್ಟು ಫ್ರೀ ರಿಸೋರ್ಸಲ್ಲಿ ನಿಮಗೆ ಫಸ್ಟ್ ರೌಂಡ್ ಕಟ್ ಆಫು, ಸೆಕೆಂಡ್ ರೌಂಡ್ ಕಟ್ ಆಫು, ಥರ್ಡ್ ರೌಂಡ್ ಕಟ್ ಆಫು ಇದು KEA ಕಡೆಯಿಂದ ಅಫಿಷಿಯಲ್ ಆಗಿ KEA ವೆಬ್ಸೈಟಲ್ಲಿ ಸಿಕ್ಕಿರುತ್ತೆ. ಅದನ್ನು ನಾವಿಲ್ಲಿ ಗ್ಯಾದರ್ ಮಾಡಿದ್ದೀವಿ ಅಷ್ಟೇ, ಓಕೆನಾ. ಸೊ ಈ ರೀತಿ ಇರುತ್ತೆ. ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಬಟ್ ಇದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು, ಓಕೆನಾ. ಸೊ ಈ ರೀತಿ ಇರುತ್ತೆ. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಕಾಲೇಜ್ ಪ್ರೆಡಿಕ್ಟರು ಯಾವ ರೀತಿ ಇದೆ, ನಿಮಗೆ ಯೂಸ್ ಆಗುತ್ತಾ, ನೆಕ್ಸ್ಟ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.